ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 17 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,151.45 965 ಪಿಟಿಎಸ್ 1.25% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟೆಕ್ ಮಹೀಂದ್ರಾ 4.14% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಸನ್ ಫಾರ್ಮಾ 0.90% ಕುಸಿದಿದೆ. ನಿಫ್ಟಿ 50 ಇಂದು 24,334.301.09% ಆಗಿದೆ. 1.09% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ನಿಫ್ಟಿ ಏರಿಕೆಯೊಂದಿಗೆ ಮುಕ್ತಾಯ. ಸೆನ್ಸೆಕ್ಸ್ 78,151.45 ರಲ್ಲಿ ಮುಕ್ತಾಯವಾಯಿತು. 1.25% ಏರಿಕೆ. ನಿಫ್ಟಿ 50 ಕೂಡ 24,334.30 ರಲ್ಲಿ 1.09% ಗಳಿಕೆಯೊಂದಿಗೆ ಅಂತ್ಯಗೊಂಡಿತು. ಕೋಟಕ್ ಬ್ಯಾಂಕ್ 3.57%, ಐಸಿಐಸಿಐ ಬ್ಯಾಂಕ್ 1.84% ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ 1.40% ಪ್ರಮುಖ ಲಾಭ ಗಳಿಸಿದವು. ರೂಪಾಯಿ ಮೇ ನಂತರ ಅತಿ ದೊಡ್ಡ ವಾರದ ಕುಸಿತ. 96 ರೂಪಾಯಿ ಮತ್ತು 27 ಪೈಸಾರಲ್ಲಿ ಅಂತ್ಯಗೊಂಡಿತು. ದಿನದಲ್ಲಿ 0.24% ಕುಸಿದಿದ್ದು ಮೇ ನಂತರದ ಅತಿ ದೊಡ್ಡ ವಾರದ ಕುಸಿತ ದಾಖಲಿಸಿತು. ಆರ್ಬಿಐ ಗವರ್ನರ್ ಮಲ್ಹೋತ್ರಾ ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮತ್ತು ದುರ್ಬಲ ಮಾನ್ಸೂನ್ ಅನ್ನು ಪ್ರಮುಖ ಅಪಾಯಗಳೆಂದು ಗುರುತಿಸಿದರು. ಟಿಸಿಎಸ್ ಟೆಕ್ ಮಹೀಂದ್ರಾ ಏರಿಕೆಯೊಂದಿಗೆ ಐಟಿ ವಲಯ ಹೊಳೆಯಿತು. ಟಿಸಿಎಸ್ 2,269 ರೂಪಾಯಿರಲ್ಲಿ 3.09% ಏರಿಕೆಯೊಂದಿಗೆ ಮುಕ್ತಾಯಗೊಂಡಿತು. ಟೆಕ್ ಮಹೀಂದ್ರಾ 4.14% ಗಳಿಸಿ 1,522 ರೂಪಾಯಿ ಮತ್ತು 90 ಪೈಸಾರಲ್ಲಿ ಅಂತ್ಯಗೊಂಡಿತು. ಇನ್ಫೋಸಿಸ್ 1,096 ರೂಪಾಯಿ ಮತ್ತು 50 ಪೈಸಾರಲ್ಲಿ 1.30% ಹಾಗೂ ಎನ್ವೈಎಸ್ಇನಲ್ಲಿ $11 ಮತ್ತು 53 ಸೆಂಟ್ರಲ್ಲಿ 4.44% ಏರಿಕೆ ದಾಖಲಿಸಿತು. ಜೆಎಸ್ಡಬ್ಲ್ಯೂ ಸ್ಟೀಲ್ ಕ ಒಂದು ಲಾಭ 4,696 ರೂಪಾಯಿ ಕೋಟಿಗೆ ದ್ವಿಗುಣ. ಜೆಎಸ್ಡಬ್ಲ್ಯೂ ಸ್ಟೀಲ್ ಕ ಒಂದು ಫ್ರೀ 27 ನಿವ್ವಳ ಲಾಭ 4,696 ರೂಪಾಯಿ ಕೋಟಿಗೆ ತಲುಪಿ ವರ್ಷದಿಂದ ವರ್ಷಕ್ಕೆ ದ್ವಿಗುಣಗೊಂಡಿತು. ಆದಾಯ 10% ಹೆಚ್ಚಿತು. ಕಚ್ಚಾ ತೈಲ $80 ಮತ್ತು 1 ಸೆಂಟ್ ಪ್ರತಿ ಬ್ಯಾರೆಲ್ ತಲುಪಿ 1.34% ಏರಿಕೆಯಾಯಿತು. ಭಾರತದ ಅತಿ ದೊಡ್ಡ ಐಪಿಒಗೆ $31 ಬಿಲಿಯನ್ ಬಿಡ್. ಭಾರತದ ಅತಿ ದೊಡ್ಡ ಆಸ್ತಿ ನಿರ್ವಾಹಕ ಕಂಪನಿಯ ಐಪಿಒಗೆ $31 ಬಿಲಿಯನ್ ಮೊತ್ತದ ಬಿಡ್ಗಳು ಬಂದವು. ಜೆಪ್ಟೋ ಕಂಪನಿ ತನ್ನ ಐಪಿಒಗೆ ಕಡಿಮೆ ಮೌಲ್ಯಮಾಪನ ಎದುರಿಸುತ್ತಿದೆ ಎಂದು ವರದಿಯಾಗಿದೆ. ಎನ್ಟಿಪಿಸಿ-ಎನ್ಪಿಸಿಐಎಲ್ 28,000 ಕೋಟಿ ರೂಪಾಯಿ ಅಣು ಸ್ಥಾವರ ಟೆಂಡರ್. ಎನ್ಟಿಪಿಸಿ-ಎನ್ಪಿಸಿಐಎಲ್ ಜಂಟಿ ಉದ್ಯಮ ರಾಜಸ್ಥಾನದಲ್ಲಿ ಅಣು ವಿದ್ಯುತ್ ಸ್ಥಾವರಕ್ಕಾಗಿ 28,000 ಕೋಟಿ ರೂಪಾಯಿ ಟೆಂಡರ್ ಹೊರಡಿಸಿದೆ. ಎನ್ಟಿಪಿಸಿ ಷೇರು 341 ರೂಪಾಯಿ ಮತ್ತು 85 ಪೈಸಾರಲ್ಲಿ 0.18% ಕುಸಿತದೊಂದಿಗೆ ಮುಕ್ತಾಯಗೊಂಡಿತು. ರಿಲಯನ್ಸ್ ಪ್ರವರ್ತಕರು 9,000 ಕೋಟಿ ರೂಪಾಯಿ ಹೂಡಿಕೆ. ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರವರ್ತಕರು ಜೂನ್ ತ್ರೈಮಾಸಿಕದಲ್ಲಿ 9,000 ಕೋಟಿ ರೂಪಾಯಿ ಮೊತ್ತದ ಷೇರು ಖರೀದಿಸಿ ಪಾಲನ್ನು 50.48% ಗೆ ಹೆಚ್ಚಿಸಿದರು. ರಿಲಯನ್ಸ್ ಷೇರು 1,327 ರೂಪಾಯಿ ಮತ್ತು 20 ಪೈಸಾರಲ್ಲಿ 2.36% ಏರಿಕೆಯೊಂದಿಗೆ ಮುಕ್ತಾಯಗೊಂಡಿತು. ಚಿನ್ನ $4,000 ಬಳಿ. ಬೆಳ್ಳಿ ಕುಸಿತ. ತೈಲ ಏರಿಕೆ. ಚಿನ್ನ $3,996 ಮತ್ತು 90 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ನಲ್ಲಿ 0.28% ಏರಿಕೆಯೊಂದಿಗೆ ಅಂತ್ಯಗೊಂಡಿತು. ಬೆಳ್ಳಿ $55 ಮತ್ತು 54 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ನಲ್ಲಿ 0.64% ಕುಸಿಯಿತು. ಕಚ್ಚಾ ತೈಲ $80 ಮತ್ತು 1 ಸೆಂಟ್ ಪ್ರತಿ ಬ್ಯಾರೆಲ್ನಲ್ಲಿ 1.34% ಏರಿಕೆ ದಾಖಲಿಸಿತು. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $3,996 ಮತ್ತು 90 ಸೆಂಟ್ 0.28% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,23,707 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.28% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $3,985 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $55 ಮತ್ತು 54 ಸೆಂಟ್ 0.64% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,719 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.64% ಕುಸಿದಿದೆ. ಹಿಂದಿನ ಮುಕ್ತಾಯ $55 ಮತ್ತು 90 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ.
WTI ಕಚ್ಚಾ ತೈಲ $80 ಮತ್ತು 1 ಸೆಂಟ್ 1.34% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.34% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 95 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 27 ಸೆಂಟ್ 0.24%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.24% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 50 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ. ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.